ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. IPL ಶುರುವಾಗಿ ಸುಮಾರಾಗಿ ಒಂದು ವಾರನೇ ಕಳೀತಾ ಬಂತು ಗುರು. 6 ದಿನ ಆಗಿದೆ. ಫಸ್ಟ್ನೇ ಮ್ಯಾಚ್ ಅಂತೂ IPL ಅಲ್ಲಿ RCB ಭರ್ಜರಿಗೆ ವಿನ್ ಆಗಿತ್ತು, ವಿತ್ ರನ್ ರೇಟ್ ಮೇಲೆ ವಿನ್ ಆಗಿತ್ತು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಮಾತ್ರ ಪಕ್ಕ ಗೆಲ್ಬೇಕಾಗಿರೋ ಮ್ಯಾಚ್. ಕಪ್ ಗೆದ್ರು ಪರವಾಗಿಲ್ಲ, ಚೆನ್ನೈ ಮೇಲೆ ಮಾತ್ರ ಮ್ಯಾಚ್ ಗೆಲ್ಲಬೇಕು ಅಂತ ಹಲವಾರು ಫ್ಯಾನ್ಸ್ ಗಳ ಒಂದು ಆಸೆ ಆಗಿರುತ್ತೆ. ಲಾಸ್ಟ್ ಇಯರ್ ಅಲ್ಲಿ RCB ಚೆನ್ನೈ ಮ್ಯಾಚ್ ಗೆದ್ದಾಗ ಒಂದು ಆಗಿರೋ ಸೆಲೆಬ್ರೇಷನ್ಸ್ ಇವಾಗ್ಲೂ ಚೆನ್ನೈ ಫ್ಯಾನ್ಸ್ ಆಗ್ಲಿ ಚೆನ್ನೈದವರಾಗ್ಲಿ ಇನ್ನು ಮರ್ತಿಲ್ಲ ಅಂದ್ರೆ ಇದು ಮಾತ್ರ 100% ಸತ್ಯ ಗುರು. ಆ ರೀತಿ ಆಗಿದೆ. ಯಾಕಂದ್ರೆ ಆ ಸೆಲೆಬ್ರೇಷನ್ಸ್ ಆಗ್ಲಿ, ಆ ಮೂವ್ಮೆಂಟ್ ಆಗ್ಲಿ, ಬೆಂಗಳೂರ ಗೆದ್ದಿರೋ ಮ್ಯಾಚ್ ನೆನ್ಪಿಟ್ಕೊಳ್ಬೇಕು. ಅವರು ಕಪ್ ಗೆದ್ದಿದ್ರು ಅಷ್ಟು ಖುಷಿ ಆಗ್ತಿರ್ಲಿಲ್ಲ ಅಂತ ಅನ್ಕೊಂಡಿದ್ದಾರೆ ಚೆನ್ನೈ ಫ್ಯಾನ್ಸ್ ಅಂತೂ. ಆ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರು. ಆ ರೀತಿಯಾಗಿ ಒಂಥರ ವೈಲ್ಡ್ ಸೆಲೆಬ್ರೇಷನ್ ಇತ್ತು. ಆ ಮ್ಯಾಚ್ ಇನ್ನು ಮರ್ತಿಲ್ಲ. ಅವರು ರಿವೆಂಜ್ ತೀರ್ಸ್ಕೊಳ್ಳೋ ಒಂದು ಇದ್ರಲ್ಲಿ ಇದ್ದಾರೆ ಚೆನ್ನೈದವರು. ಇವತ್ತು ಚೆನ್ನೈದಲ್ಲಿ ಮ್ಯಾಚ್ ಆಗ್ತಾ ಇದೆ. RCB ಚೆನ್ನೈ ಮ್ಯಾಚ್ ಅಂದ್ರೆ ಒಂಥರ ಮಾಸ್ ಆಗಿ ಡೈಲಾಗ್ ಹೇಳ್ಬೇಕಂದ್ರೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಇದ್ದಂಗೆ ಗುರು ಅಂತ ಕೆಲವು ಕಮೆಂಟ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಒಂದಂತೂ ಸತ್ಯ, ಚೆನ್ನೈ RCB ಬಂದ್ರೆ ಯಾವಾಗ್ಲೂ ಜಿದ್ದಿ ಬೀಳುತ್ತೆ. ಸ್ವಲ್ಪ ಇಲ್ಲಿ ರೆಕಾರ್ಡ್ ಏನಂದ್ರೆ ಇವತ್ತು ಚೆನ್ನೈಯಲ್ಲಿ ಮ್ಯಾಚ್ ಆಗ್ತಿರೋ ಕಾರಣ ಇಲ್ಲಿ ಏನಾಗ್ತಾ ಇದ್ರೆ ಅಂದ್ರೆ ಇದ್ರಲ್ಲಿ ನಮ್ಮ RCB ಒಂದೇ ಒಂದ್ಸಲ ಗೆದ್ದಿದೆ ಗುರು. ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಡ್ರೆ ಆ ರೀತಿ ಇದೆ. ಬಟ್ ಇವತ್ ಮಾತ್ರ ಕಂಪೇರ್ ಟು ಚೆನ್ನೈ ಅಂಡ್ RCB ಎರಡಲ್ಲಿ ಕಂಪೇರ್ ಮಾಡ್ಕೊಂಡ್ರೆ RCB ನೇ ಸ್ಟ್ರಾಂಗ್ ಆಗಿದೆ. ಚೆನ್ನೈಯಲ್ಲಿ ಕೇವಲ ಸ್ಪಿನ್ ಬೌಲಿಂಗ್ ಒಂದ್ ಬಿಟ್ರೆ, ನಮ್ಮ ಧೋನಿ ಅವ್ರು ಬಿಟ್ರೆ ಬೇರೆ ಏನಿಲ್ಲ ಅನ್ಸುತ್ತೆ. ಬಟ್ RCB ಬ್ಯಾಟಿಂಗ್ ಲೈನಪ್ ತಗೊಂಡ್ರೆ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಶಿವಮ್ ದುಬೆ ಆಗಿರ್ಬೋದು, ಮಿಡ್ಲ್ ಆರ್ಡರ್ ದೀಪಕ್ ಕೂಡ ಆಗಿರ್ಬೋದು, ತ್ರಿಪಾಠಿ ಆಗಿರ್ಬೋದು, ಇವರೆಲ್ಲ ಒಂದು ಬ್ಯಾಟಿಂಗ್ ಲೈನಪ್ ಎಲ್ಲ ಹೇಗೆಲ್ಲ ಆಡ್ದಂತ ನೋಡಿದ್ರ. ಬಟ್ ನಮ್ಮ RCB ಏನಂದ್ರೆ ಓಪನರ್ಸ್ ಮ್ಯಾಚ್ ಗೆಲ್ಲೋ ಸ್ಥಿತಿಗೆ ತಗೊಂಡ್ಬಂದಿದ್ರೆ ಅವರೇ ಗೆಲ್ಲಿಸಿದ್ರು ಕೂಡ ಅಂತ ಹೇಳ್ಬೋದು. ಮತ್ ಇವತ್ತಿನ ಮ್ಯಾಚ್ ಅಲ್ಲಿ ಯಾರೆಲ್ಲ ಆಡ್ತಾರೆ, ಪಿಚ್ ರಿಪೋರ್ಟ್ ಹೇಗಿದೆ, ಯಾವ ರೀತಿ ಇದೆ, ಯಾವ ರೀತಿ ಗೇಮ್ ಪ್ಲಾನ್ ಎಲ್ಲ ಇರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರ ಡನ್. ಮೊದಲೇದಾಗಿ ಚೆನ್ನೈ ಪಿಚ್ ಅಂದ್ರೆ ಹೈ ಸ್ಕೋರ್ ಹೋಗಲ್ಲ ಅವರು. 150-160 ಅಂದ್ರೆ ಅದೇ ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಅದರಲ್ಲಿ ವಿಶೇಷವಾಗಿ ಚೆನ್ನೈ ಪಿಚ್ ಆಗಿರೋದ್ರಿಂದ ಸ್ಪಿನ್ಗೆ ತುಂಬಾ ಮೋಡಿ ಮಾಡುತ್ತೆ. ಅದೇ ಕಾರಣಕ್ಕೆ ಚೆನ್ನೈದವರು ಮೂವರ್ನ ಸ್ಪಿನ್ನರ್ ಆಡಿಸ್ತಾರೆ ಗುರು. ಇಂಟರ್ನ್ಯಾಷನಲ್ ಸ್ಪಿನ್ನರ್ಸ್ ಅಶ್ವಿನ್, ನೂರ್ ಅಹಮದ್, ಜಡೇಜಾ, ಈ 12 ಓವರ್ RCB ಬ್ಯಾಟ್ಸ್ಮನ್ ಆಡೋದೇ ಕಷ್ಟ ಆಗಿರುತ್ತೆ. ಕಾರಣ ಯಾಕಂದ್ರೆ ನಮ್ಮ RCB ಯಲ್ಲಿ ಒಂದು ಸ್ಪಿನ್ನಿಗೆ ಆಡೋ ಬ್ಯಾಟ್ಸ್ಮನ್ ತುಂಬಾ ಸಲ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ. ಸ್ಪಿನ್ನಿಗೆ ಬ್ಯಾಟಿಂಗ್ ಆಡೋ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ದರು ಅಂದ್ರೆ ಅದು ಕೇವಲ ನಮ್ಮ ವಿರಾಟ್ ಕೊಹ್ಲಿ, ಪಟ್ಟಿದಾರ್ ಮತ್ತೆ ಜಿತೇಶ್ ಶರ್ಮಾ, ಈ 3 ಜನ ಮಾತ್ರ ಸ್ಪಿನ್ ಆಡೋ ಕೆಪಾಸಿಟಿ ಇದೆ. ಇನ್ನು ಬೇರೆ ಏನಿದ್ದಾರೆ, ಲಿವಿಸ್ಟೋನ್ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಟಿಮ್ ಡೇವಿಡ್ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತ ತಗೊಂಡಾಗ RCB ಲೈನ್ ಅಲ್ಲಿ ಇವರು ಒಂದು ಸ್ಪಿನ್ಗೆ ಆಡೋ ಕಡಿಮೆನೆ, ಅಷ್ಟೊಂದು ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಹಿಸ್ಟ್ರಿ ನೋಡ್ಕೊಂಡ್ರೆ ಅವರ ಹೆಚ್ಚಾಗಿ ಸ್ಪಿನ್ಗೆ ಆಡಿರೋ ಒಂದು ರೆಕಾರ್ಡೇ ಇಲ್ಲ. ಆದ ಕಾರಣ ಇವರ ಮೂವರ ಮೇಲೆ ಇವತ್ತಿನ ಮ್ಯಾಚ್ ಎಲ್ಲ ಒಂದು ಹೆಗಲ್ ಮೇಲೆ ಒತ್ಕೊಂಡಿರ್ತಾರೆ, ತಪ್ಪಾಗಲ್ಲ. ಅದೇ ಕಾರಣಕ್ಕೇನೆ 2 ದಿನಗಳಿಂದ RCB ಅವರು ಕೇವಲ ಸ್ಪಿನ್ ಬೌಲಿಂಗ್ ಅಭ್ಯಾಸ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, ಇವತ್ತು ಕೂಡ ವಿರಾಟ್ ಕೊಹ್ಲಿ ಅವರು ಆರ್ಭಟ ಮುಂದೆ ಓರುತ್ತೆ. ನೀವು ಬೇಕಾದ್ರೆ ಕಾದು ನೋಡ್ಬೋದು. ಯಾಕಂದ್ರೆ ಇಸ್ ಎ ವೈಲ್ಡ್ 2016 ಇತ್ತಲ್ಲ, ಅದಕ್ಕಿಂತಾನೆ ಹೆಚ್ಚಾಗಿ ಹೈ ಆಗಿ ಸ್ಪೀಡ್ ಆಗಿ ವೈಲ್ಡ್ ಆಗಿ ಕಾಣ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಅವರು. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾರ್ಯಾರು ಆಡ್ತಾರ ಅಂತ ಹೇಳೋದಾದ್ರೆ, ಮೊದಲದಾಗಿ ಅಲ್ಲಿನ ಪಿಚ್ ರಿಪೋರ್ಟ್ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಒಂದಂತೂ ಸತ್ಯ. ಈಗ ಬಂದಿರೋ ರಿಪೋರ್ಟ್ ಪ್ರಕಾರ ಅಲ್ಲಿ ಪಿಚ್ ಯಾವ ರೀತಿ ಇದೆ ಅಂದ್ರೆ ಸ್ಪಿನ್ಗೆ ಹೆಲ್ಪ್ ಆಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ. ವರೆಸ್ಟ್ ಸ್ಪಿನ್ ಅಂದ್ರೆ ಈಗ ಟರ್ನ್ ಬಾಲ್ ಹೆಚ್ಚಾಗಿ ಟರ್ನ್ ಆಗುತ್ತೆ. ಆದ ಕಾರಣ ಸ್ಪಿನ್ನರ್ಗೆ ಹೆಲ್ಪ್ ಆಗುತ್ತೆ ಅಂತ. ಪ್ಲೇಯಿಂಗ್ 11 ತಗೊಂಡ್ರೆ ಮೊದಲದಾಗಿ ಕೊನೆ ಇತ್ತು ಅದೇ ರೀತಿ ಇರುತ್ತೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್ ಇರುತ್ತೆ, ದೇವದತ್ತ ಪಡಿಕ್ಕಲ್, ರಜತ್ ಪಾಟಿದಾರ್, ಲಿವಿಂಗ್ ಸ್ಟೋನ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ, ರಕ್ಸದಾರ್ ಪ್ಲೇಸ್ಗೆ ಭುವನೇಶ್ವರ್ ಕುಮಾರ್ ಆಡಿಸ್ಬಂತ ಮೊದಲೇ ಹೇಳಿದೆ ನಾನು. ಇನ್ನು ಯಶ್ ದಯಾಳ್, ಅಜಲ್ ವುಡ್, ಶ್ರೇಯಸ್ ಶರ್ಮಾ ಲಾಸ್ಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಹೆವಿ ಆಗಿರ್ಬೋದು ಸ್ಕೋರ್ ಕೂಡ ಕೊಟ್ಟಿರೋದ್ರಲ್ಲಿ. ಬಟ್ ಈ ಮ್ಯಾಚ್ ಆಡ್ತಾರೆ. ಯಾಕಂದ್ರೆ ಅಲ್ಲಿ ಹೇಳಿದೆ ಸ್ಪಿನ್ಗೆ ತುಂಬಾ ವರ್ಕೌಟ್ ಆಗ್ತಿದೆ ಅಂತ. ಇನ್ನು ಚೆನ್ನೈ ತಗೊಂಡ್ರೆ ಚೆನ್ನೈ ಟೀಮ್ ಅಲ್ಲಿ ತುಂಬಾನೇ ಇದಾರೆ ಗುರು. 8 ಜನ ಬ್ಯಾಟ್ಸ್ಮನ್ ಇದೆ ಅಂತ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಇಲ್ಲಿ ಕಾರಣ ಏನಂದ್ರೆ ಈ ಮ್ಯಾಚ್ ಅಲ್ಲಿ ಹೇಳ್ಬೇಕಂದ್ರೆ ಅವ್ರಿಗೆ ಅಷ್ಟೊಂದು ಓಪನರ್ ಬ್ಯಾಟ್ಸ್ಮನ್ ಗಳು ಅಷ್ಟೊಂದು ಚೆನ್ನಾಗಿ ಆಡೋ ಇಷ್ಟ ಇಲ್ಲ ಈ ಸೀಸನ್. ಅಂದ್ರೆ ಒಂದೇ ಮ್ಯಾಚ್ ಆಗಿರೋದು. ಬಟ್ ಆ ಮ್ಯಾಚ್ ಅಲ್ಲಿ ರಚಿನ್ ರವೀಂದ್ರ ಆಗಿರ್ಬೋದು, ತ್ರಿಪಾಠಿ ಆಗಿರ್ಬೋದು, ಒಳ್ಳೆ ಒಂದು ಓಪನಿಂಗ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಅದಾದ್ಮೇಲೆ ಋತುರಾಜ್ ಗಾಯಕ್ವಾಡ್ ಅವರು ಬರ್ತಾರೆ, ಶಿವಮ್ ದುಬೆ, ದೀಪಕ್ ಕೂಡ. ಇವರು ಫಾರ್ಮ್ ಅಲ್ಲಿ ಇಲ್ಲ. ಋತುರಾಜ್ ಗಾಯಕ್ವಾಡ್ ಆಗಿರ್ಬೋದು, ಶಿವಮ್ ದುಬೆ ಆಗಿರ್ಬೋದು, ದೀಪಕ್ ಕೂಡ ಆಗಿರ್ಬೋದು, ಫಾರ್ಮ್ ಅಲ್ಲಿ ಅಂತೂ ಇಲ್ಲ.
ರವೀಂದ್ರ ಜಡೇಜಾ, ಸ್ಯಾಮ್ ಕರನ್ ಟೀಮು ಯಾವ ರೀತಿ ಇದೆ ಅಂದ್ರೆ ಅದೇ ಹಳೆ ಪ್ಲೇಯರ್ಸ್ ಹಾಕೊಂಡು ಆಡ್ತಾ ಇದ್ದಾರೆ ಅನ್ನೋ ಲೆವೆಲ್ ಕಾಣ್ತಾ ಇದೆ. ಡೇಂಜರ್ಸ್ ಆಗಿ ಕಾಣ್ತಾ ಇಲ್ಲ. ಒಂದು ಬೌಲಿಂಗ್ ತುಂಬಾ ಡೇಂಜರ್ಸ್ ಕಾಣ್ತಾ ಇದೆ. ಬೌಲಿಂಗ್ ಬಿಟ್ರೆ ಬೇರೆದು ಏನು ಡೇಂಜರಸ್ ಆಗಿ ಕಾಣ್ತಾ ಇಲ್ಲ ಅಂತ ನನ್ನ ಪರ್ಸ್ಪೆಕ್ಟಿವ್ ನನ್ಗೆ ಅನಿಸ್ತಾ ಇದೆ. ಒಂದಂತೂ ಸತ್ಯ, ಏನೇ ಆಗ್ಲಿ ಈಗ ಸ್ಯಾಮ್ ಕರನ್ ಬರ್ತಾರೆ, MS ಧೋನಿ ಇರ್ತಾರೆ, ಅಶ್ವಿನ್ ಇರ್ತಾರೆ, ನಥನ್ ನೆಲ್ಸ್, ನೂರ್ ಅಹಮದ್, ಖಲೀಲ್ ಅಹಮದ್. ಲಾಸ್ಟ್ ಮ್ಯಾಚ್ ಅಲ್ಲಿ ಇವ್ರು ಬಾಲ್ ಟ್ಯಾಂಪರಿಂಗ್ ಮಾಡಿದಾರೆ ಅಂತ ಹೇಳೋ ಒಂದು ನ್ಯೂಸ್ ಕೂಡ ಬಂದಿತ್ತು. ಅದು ಅಷ್ಟು ಬೇಗ ನ್ಯೂಸ್ ಎಲ್ಲ ಸ್ಪ್ರೆಡ್ ಅಷ್ಟು ಬೇಗ ಅದಕ್ಕೆ ಒಂದು ಇದು ಕನ್ಕ್ಲೂಷನ್ ಬರಂಗಿಲ್ಲ. ಅದು ಆಮೇಲೆ ಬರುತ್ತೆ, ಅದೆಲ್ಲ ಇದು ಮಾಡಿ ಕರೆಕ್ಟಾಗಿ ಚೆಕ್ ಮಾಡಿ ಆಮೇಲೆ ನ್ಯೂಸ್ ಎಲ್ಲ ಹೊರಗೆ ಬರುತ್ತೆ. IPL ಮುಗಿಯೋ ತನಕ ಅದಂತೂ ಹೊರಗೆ ಬರಲ್ಲ ಅಂತ ಒಂದಂತೂ ಸತ್ಯ ಅನಿಸ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಲೀಗ್ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಏನಾದ್ರೂ ಅಂತ ನ್ಯೂಸ್ ಬಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮುಚ್ಚಿಕ್ ಬಿಡ್ತಾರೆ ಗುರು. ಕೊನೆಗೆ ಬರುತ್ತೆ ಅನ್ಸುತ್ತೆ ಅದೆಲ್ಲ. ಇನ್ನು ಅದಾದ್ಮೇಲೆ ಇಲ್ಲಿ ಟಾಕ್ಸಿಕ್ ಅಂದ್ರೆ ಮ್ಯಾಚ್ ಯಾವ ರೀತಿ ತಗೋಬೇಕು, ಯಾವ ರೀತಿ ಆಡ್ಬೇಕಂತ ಒಂದಂತೂ ಹೇಳೋದಾದ್ರೆಗಿನ ಖಂಡಿತವಾಗ್ಲೂ ಯಾರಾದ್ರೆ ಟಾಸ್ ಗೆಲ್ತಾರೋ ಅವರು ಬೌಲಿಂಗ್ ತಗೊಂತಾರೆ, ಚೇಂಜಿಂಗ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರೋ ಈ ರೀಸೆಂಟ್ ಆಗಿ ನಡೆದ 5 ಮ್ಯಾಚ್ಗಳಲ್ಲಿ 4 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ಗೆದ್ದಿದೆ. ಕೊನೆ ಮ್ಯಾಚ್ ಕೂಡ ಮುಂಬೈ ಚೆನ್ನೈ ಇದ್ದಾಗ ಟಾಸ್ ಗೆದ್ದಿರೋರು ಅವರು ಬೌಲಿಂಗ್ ತಗೊಂಡಿದ್ರು. 100% ಇವತ್ತು ಟಾಸ್ RCB ಆಗುತ್ತೆ, ಮ್ಯಾಚ್ RCB ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ RCB ಅವರು ಟಾಸ್ ಗೆಲ್ತಾರೆ, ಅವಾಗ ಚೇಂಜಿಂಗ್ ತಗೊಂತಾರೆ. ಚೇಂಜಿಂಗ್ ಹೆಚ್ಚಾಗಿ ಗೆದ್ದಿರೋ ಮ್ಯಾಚ್ಗಳ ಕಾರಣ ಇವತ್ತು ಕೂಡ RCB ಗೆಲ್ಲುತ್ತೆ ಅಂತ ಒಂದು ಕನ್ಕ್ಲೂಷನ್ ಹೇಳ್ಬೋದು. ಖಂಡಿತವಾಗ್ಲೂ ಟಾಸ್ ಗೆಲ್ಲೋರು ಇದನ್ನೇ ಮಾಡೋದು ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನು ಚೆನ್ನೈ RCB ಇಂಜುರಿ ತಗೊಂಡ್ರೆಗಿನ ಭುವನೇಶ್ವರ್ ಕುಮಾರ್ ಈ ಕಡೆ ಆದ್ರೆ, ಆ ಕಡೆ ನಿತೇಶ್ ಪತಿರಾಣ ಅವರು ಮಾತ್ರ ಅವರು ಇನ್ನೂ ಕ್ಲಿಯರ್ ಕಟ್ ಆಗಿ ಇಂಜುರಿಯಿಂದ ಕ್ಲಿಯರ್ ಆಗಿಲ್ಲ. ಆದ ಕಾರಣ ಇವತ್ತು ಕೂಡ ಅವರು ಆಡೋದು ಡೌಟ್ ಆಗಿರುತ್ತೆ. ಇವತ್ತಿನ ಈ ರೀತಿಯಾಗಿತ್ತು ಪಿ ರಿವ್ಯೂ. ಚೆನ್ನೈ RCB ಮ್ಯಾಚ್ ಅಂದ್ರೆ ಬದ್ಧ ಶತ್ರುಗಳು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಇವತ್ತು ನೋಡೋಣ ಯಾವ ರೀತಿಯಲ್ಲ ಒಂದು ಎಂಜಾಯ್ಮೆಂಟ್ ಎಲ್ಲ ಸಿಗುತ್ತೆ ಅಂತ. ಒಂದೊಂದು ಸತ್ಯ, ಎಲ್ಲ ಮ್ಯಾಚ್ ಗಿಂತ ಈ ಮ್ಯಾಚ್ ವ್ಯೂವರ್ಶಿಪ್ ಅಂತ ತುಂಬಾ ಹೆಚ್ಚಾಗಿರುತ್ತಂತ ಸತ್ಯ ಆಗಿರುತ್ತೆ. ಗೂಗಲ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ, ಎದರಲ್ಲಾಗ್ಲಿ ಸರ್ಚ್ ಮಾಡೋದು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿರುತ್ತೆ ಅಂತ ಈ ಮೂಲಕ ಹೇಳ್ಬೋದು. ಮತ್ತೆ ನಿಮ್ಗೆ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರಂತ ನೀವು ಕಮೆಂಟ್ ಮಾಡಿ. ನನ್ನ ಪಿಟಿಷನ್ ಹೀಗಾಗಿರುತ್ತೆ, ಟಾಸ್ RCB ಆಗುತ್ತೆ, ಮ್ಯಾಚ್ನು RCBನೇ ಆಗುತ್ತೆ. RCBನೇ ಗೆಲ್ಲೋದು. ಜೈ RCB ಅಂತ ಹೇಳೋಣ ಈ ಮೂಲಕ. ಯಾರನ್ನ ವಿಡಿಯೋ ಇಷ್ಟ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB.